ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಸಾಹೇಬರು ಅಧಿಕಾರಕ್ಕೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಈ ಸಂದಿಗ್ಧ ಪರಿಸ್ಥಿತಿ ಇತ್ತು. ಓಕೆ. ಅಂತ ಪರಿಸ್ಥಿತಿಯಲ್ಲಿ ಇದನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅಂತ ಅವ್ರ ಕನಸಾಗಿತ್ತು. ಅವರ ಸಲಹೆ, ಮಾರ್ಗದರ್ಶನ ಮತ್ತೆ ಅವರು ಏನು ಒಂದು ಆಫೀಸರ್ಸ್ಗಳು ಕೆಲಸ ಮಾಡಿದಾಗ ಈ ದೃಢ ನಿರ್ಧಾರಗಳಿಂದ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಆ ಒಂದು ಸಪೋರ್ಟ್ ಇಂದ ಇಲ್ಲಿ ಬಹಳಷ್ಟು ಎಲ್ಲ ಚೇಂಜಸ್ ಆಯ್ತು ಮೇಡಮ್. ಆಮೇಲೆ ಸನ್ಮಾನ್ಯ ಅಧ್ಯಕ್ಷರಾದಂತಹ ಅಪ್ಪಾಜಿ ನಾಡಗೌಡ ಸಾಹೇಬರು ಬಂದ್ರು. ಆ ಈ ಯಶಸ್ಸಿನ ಕಥೆಯನ್ನು ಹಾಗೆ ಅವರು ಒಂದು ಈ ಮುಂದುವರಿಸ್ಕೊಂಡು ಹೋಗಕ್ ಹೋದ್ರು. ಕಳೆದ 2 ವರ್ಷಗಳಲ್ಲಿ ನಾವು ಯಾವುದೇ ಹೊಸ ಮಿಷನರಿಗಳನ್ನ ತರದೆ, ಆಮೇಲೆ ಹೊಸ ಲೇಬರ್ ಫೋರ್ಸ್ ನ ಆಡ್ ಮಾಡ್ಕೊಳ್ದೆ, ಹಾಗೆಯೇ ಏನು ಈ ಪ್ರಾಡಕ್ಟ್ ಪ್ರೈಸ್ ನ ಜಾಸ್ತಿ ಮಾಡ್ದೇನೆ 180 ಕೋಟಿ ಇದ್ದಂತ ಲಾಭವನ್ನ 415 ಕೋಟಿಗೆ ನಾವು ಎಲ್ಲ ತಗೊಂಡ್ಬಂದ್ವಿ ಮೇಡಮ್. ಓಕೆ. ಸೊ ಈ ಒಂದು ಕಾರಣಕರ್ತರು ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಸಾಹೇಬರು, ನಮ್ಮಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು, ಹಾಗೆ ನನ್ನ ಜೊತೆಗೆ ಆಡಳಿತ ವರ್ಗದವರು, ನಮ್ಮ GM ಆದಂತಹ ಅಡ್ಮಿನ್ ಗಂಗಪ್ಪನವರು, ಪ್ರಜ್ಞಾ ಮೇಡಮ್ ಅವರು, ರವೀಶ್ ಅವರು, ಅವಿನಾಶ್ ಅವರು, ಮತ್ತೆ ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗಳು, ಓಕೆ. ಹಾಗೆಯೇ ನನ್ನ ಜೊತೆಗೆ ಹಗಲಿರುಳು ದುಡಿದಂತಹ ಕಾರ್ಮಿಕ ವರ್ಗದವರು ಅವರು, ಮತ್ತೆ ನನ್ನ ಪ್ರಾಡಕ್ಟ್ ಚೆನ್ನಾಗಿದೆ ಇದಕ್ಕೊಂದು ಅವಕಾಶ ಕೊಡಬೇಕು ಅಂತ ಬೆಳೆಸಿದಂತ ನನ್ನ ಗ್ರಾಹಕರು, ಇವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್